ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಓಟ್ಸ್ ಇಡ್ಲಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮತ್ತು ಮಾಡೋ ಡ್ರೈ ವಿಧಾನ ಹೇಳ್ತೀನಿ ಬನ್ನಿ. ನಾನಿಲ್ಲಿ 2 ಕಪ್ಸ್ ಆಫ್ ಓಟ್ಸ್ ತೊಗೊಂಡಿದ್ದೀನಿ. ನೀವು ರೋಲ್ಡ್ ಓಟ್ಸ್ ಆದ್ರೂ ತೊಗೊಬೋದು. ಓಟ್ಸು ಅರೋಮಾ ಬರೋವರೆಗೂ, ಸ್ಮೆಲ್ ಬರೋವರೆಗೂ ಹುರ್ಕೊಬೇಕು. ಸೀದಿಸ್ಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಚೆನ್ನಾಗೆ. ಸೀದೋಗಬಾರ್ದು, ಸೀದೋದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ರವೆ ಹೇಗೆ ಹುರ್ಕೊಳ್ತೀವೋ ಅದೇ ರೀತಿ ಓಟ್ಸು ಹುರ್ಕೊಬೇಕು. ಅದು ಸ್ಮೆಲ್ ಬರೋದು ಗೊತ್ತಾಗುತ್ತೆ. ಇವಾಗ ಓಟ್ಸು ರೆಡಿಯಾಗಿದೆ. ಈ ಥರ ಆದರೆ ಸಾಕು. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಬೇಕು. ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟು ಚೆನ್ನಾಗಿ ರಾ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಬೇಕು. ಇವಾಗ ಕಟ್ ಮಾಡ್ಕೊಂಡಿರೋ ತರಕಾರಿ, ಬೀನ್ಸು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕ್ಕೊಳ್ಬೋದು. ನಾನಿಲ್ಲಿ ಬೀನ್ಸು ಕ್ಯಾರೆಟ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸ್ವಲ್ಪ ಬೇಯೋವರೆಗೂ ಹುರ್ಕೊಳ್ಬೇಕು. ಆಮೇಲೆ 1 ಕಪ್ಪು ರವೆ ತೊಗೊಬೇಕು. ಇಲ್ಲಿ ನಾನು 2 ಕಪ್ಸ್ ಓಟ್ಸಿಗೆ 1 ಕಪ್ ರವೆ ತೊಗೊಂಡಿದ್ದೀನಿ. ಇಡ್ಲಿ ರವೆ ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ರವೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಲೈಕ್ ಉಪ್ಪಿಟ್ಟಿಗೆ ಹೇಗೆ ಹುರ್ಕೊಳ್ತೀವೋ ಅದೇ ಥರ ರವೆ ಹುರ್ಕೊಳ್ಬೇಕು. ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು. ಅದು ಉರಿತಾ ಇರಬೇಕಾದ್ರೆ ಇಲ್ಲಿ ಓಟ್ಸ್ ಪೌಡರ್ ಮಾಡ್ಕೊಳ್ಳೋಣ. ಓಟ್ಸ್ ಪೌಡರ್ ಆಗಿದೆ. ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಫುಲ್ಲು ನೈಸ್ ಪೌಡರ್ ಆಗಬೇಕು. ಆಮೇಲೆ ಹುರಿದಿಟ್ಟಿರೋ ರವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ಮಿಕ್ಸ್ ಆಗಬೇಕು. ಇದಕ್ಕೆ ನಾನು 2 ಕಪ್ಪಷ್ಟು ಮೊಸರು ತೊಗೊಳ್ತಾ ಇದ್ದೀನಿ. 2 ಕಪ್ಸ್ ಓಟ್ಸು ಮತ್ತು 1 ಕಪ್ ರವೆ, 2 ಕಪ್ ಮೊಸರು ಇಷ್ಟನ್ನು ಹಾಕ್ಕೊಂಡು ಲಂಪ್ಸ್ ಇಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ತುಂಬ ಜಾಸ್ತಿ ಹಾಕೋದು ಬೇಡ, ಯಾಕಂದರೆ ರವೆ ಹಾಕಿರೋದ್ರಿಂದ ಅದು ನೀರು ಹೀರ್ಕೊಳ್ಳುತ್ತೆ. ಆಮೇಲೆ ಬೇಕಿದ್ದರೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಂಪ್ಸ್ ಇರಬಾರ್ದು. ಓಟ್ಸ್ ಪೌಡರ್ ಮಾಡೋದಕ್ಕೆ ಲಂಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಲಂಪ್ಸ್ ಆಗಬಾರ್ದು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ರೆಸ್ಟಿಗೆ ಬಿಡಬೇಕು. ಸೊ ಆವಾಗ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ನಾನಿಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಸೋಡಾಗೆ ನೀರು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕಬೇಕು. ಸೊ ಅದು ಎಲ್ಲ ಕಡೆ ಹರಡುತ್ತಿಲ್ದರೆ ಒಂದೇ ಕಡೆ ಉಳ್ಕೊಂಡು ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಇವಾಗ ನೋಡಿ, ಇಡ್ಲಿ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಇರುತ್ತೋ ಆ ಕನ್ಸಿಸ್ಟೆನ್ಸಿ ಇರಬೇಕು. ಇದನ್ನು ಒಂದು 5 ಮಿನಿಟ್ಸ್ ರೆಸ್ಟಿಗೆ ಬಿಡಬೇಕು ಚೆನ್ನಾಗಿ ಕಲಸಾದ್ಮೇಲೆ. ಈಗ ಇಡ್ಲಿ ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಬದಲು ತುಪ್ಪನೂ ಹಾಕೊಬೋದು. ಅದು ಇಡ್ಲಿ ಪ್ಲೇಟ್ಗೆಲ್ಲ ಇಡ್ಲಿ ಹಿಟ್ಟು ಹಾಕ್ಕೊಂಡು
ಮಾಮೂಲಿ ಇಡ್ಲಿ ಹೇಗೆ ಬೇಯಿಸ್ತೀವೋ ಅದೇ ರೀತಿ ಬೇಯಿಸ್ಬೇಕು. ಒಂದು 10 ಮಿನಿಟ್ಸ್ 10 ಟು 15 ಮಿನಿಟ್ಸ್ ಬೆಂದರೆ ಇಡ್ಲಿ ರೆಡಿ ಆಗುತ್ತೆ. ಇದು ಬ್ರೇಕ್ಫಾಸ್ಟ್ಗೆ ಒಳ್ಳೆ ಪ್ರೋಟೀನ್ ಫುಡ್ಡು. ಡಯಟ್ ಮಾಡೋರ್ಗೂ ಕೂಡ ಇದು ಒಳ್ಳೆಯದು. ಫೈಬರು, ಪ್ರೋಟೀನ್ ಎಲ್ಲ ಇರುತ್ತೆ. ಇವಾಗ ಬೇಯೋದಕ್ಕೆ ಇಟ್ಟಿದ್ದೀನಿ. ಒಂದು 10 ಮಿನಿಟ್ಸ್ ಬೆಂದ ನಂತರ ಈಗ ಇಡ್ಲಿ ರೆಡಿ ಆಗಿದೆ, ಸಾಫ್ಟ್ ಆಗಿದೆ ಮತ್ತು ನೀಟಾಗಿ ಬೆಂದಿದೆ ಕೂಡ. ಇದು ಕಾಂಬಿನೇಷನ್ ಆಗಿ ಸಾಂಬಾರು ಜೊತೆನೂ ತಿನ್ಬೋದು ಮತ್ತು ತೆಂಗಿನಕಾಯಿ ಹುರ್ಗಡ್ಲೆ ಚಟ್ನಿ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗಿದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.